ಕಾಡಂಚಿನ ಗ್ರಾಮಗಳಲ್ಲಿ ಚಿರತೆ, ಕಾಡಾನೆ ಸೇರಿದಂತೆ ಕಾಡು ಪ್ರಾಣಿಗಳ ಹಾವಳಿ ಮಾಮೂಲಿ. ಆದರೆ ಬೆಂಗಳೂರಿನಲ್ಲೂ ಚಿರತೆ ಹಾವಳಿ ಮಿತಿ ಮೀರಿದೆ. ತಿಂಗಳ ಅವಧಿಯಲ್ಲಿ 4-5 ಬಾರಿ ಜನರಿಗೆ ದರ್ಶನ ನೀಡಿರುವ ಚಿರತೆ ಸಿಟಿ ಜನರ ನಿದ್ದೆಗೆಡಿಸಿದೆ. ನಗರದ 2 ಏರಿಯಾಗಳಲ್ಲಿ ತಲ್ಲಣ ಉಂಟಾಗಿದೆ. ಬ್ಯಾಡರಹಳ್ಳಿಯಲ್ಲಿ 15 ದಿನಗಳಲ್ಲಿ 4 ಚಿರತೆ ದರ್ಶನ. ನಿನ್ನೆ ಸಂಜೆ ಬನಶಂಕರಿ 6ನೇ ಹಂತದಲ್ಲಿ ಚಿರತೆ ಪ್ರತ್ಯಕ್ಷ. ಕಳ್ಳ ಹೆಜ್ಜೆ, ಫಳ ಕಣ್ಣು, ಕಾಂಪೌಂಡ್ ಹಾರಿ ಚಂಗನೆ ಮಾಯವಾಗ್ತಿದೆ. ಬೆಂಗಳೂರಿನಲ್ಲೂ ಚಿರತೆ ಹಾವಳಿ ಮಿತಿ ಮೀರಿದೆ. ಅಂದ ಹಾಗೆ ಜುಲೈ 9ರಂದು ಯಶವಂತಪುರ ವ್ಯಾಪ್ತಿಯ ಬ್ಯಾಡರಹಳ್ಳಿಯ ಸಮೀಪದ ಭಾರತ ನಗರದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. 15 ದಿನಗಳ ಅವಧಿಯಲ್ಲಿ 4 ಬಾರಿ ದರ್ಶನ ಕೊಟ್ಟ ಚಿರತೆ ಬ್ಯಾಡರಹಳ್ಳಿ ಸುತ್ತಮುತ್ತಲಿನ ಜನರ ನಿದ್ದೆಗೆಡಿಸಿದೆ. ಮೊದಲು ಸೈಲೆಂಟ್ ಆಗಿ ರಸ್ತೆ ದಾಟಿದ್ದ ಚಿರತೆ ಬಳಿಕ ಬೀದಿನಾಯಿ ಮೇಲೆ ದಾಳಿಗೆ ಯತ್ನಿಸಿತು. ಚಿರತೆ ಸೆರೆಗೆ ಆಗ್ರಹ ಹೆಚ್ಚಾಗ್ತಿದ್ದಂತೆ ಗಿಡ ಗಂಟಿಗಳನ್ನ ತೆಗೆದು ಅರಣ್ಯ ಇಲಾಖೆ ಬೋನ್ ಇಟ್ಟಿತು. ಬೋನಿಗೆ ಬೀದಿನಾಯಿ ಬಿದ್ದಿದ್ದು ಬಿಟ್ರೆ ಈವರೆಗೂ ಚಿರತೆ ಮಾತ್ರ ಹತ್ತಿರನೂ ಬಂದಿಲ್ಲ. ಸದ್ಯ ಅರಣ್ಯ ಇಲಾಖೆಯ ಬೋನ್ ನಾಮಕಾವಸ್ಥೆಯಾಗಿದೆ. ಚಿರತೆ ಆತಂಕ ಹೆಚ್ಚಾಗ್ತಿದ್ದಂತೆ ಜನರು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ಅಷ್ಟೇ ಅಲ್ಲ, ಮನೆಯೊಳಗೆ ನಾಯಿ ಇದೆ ಅನ್ನೋ ರೀತಿ ಚಿರತೆ ಇದೆ ಎಚ್ಚರಿಕೆ ಅನ್ನೋ ಬೋರ್ಡ್ಗಳು ಏರಿಯಾದಲ್ಲಿ ರಾರಾಜಿಸುತ್ತಿವೆ. ನಾವು ಯಾವ ಧೈರ್ಯದ ಮೇಲೆ ನಾವು ಸಾಯಂಕಾಲ ಓಡಾಡೋದು ಹಂಗಾಗ್ಬಿಟ್ಟಿದೆ ಇವಾಗ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ. ನಾನು ನೋಡ್ತೀನಲ್ಲ, ಈ ಸಂಜೆ 7 ಗಂಟೆ ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್ ನಮ್ಮ ಏರಿಯಾ. ಗುಂಡು ಪಿನ್ ಹಾಕಿದ್ರೆ ಕೆಳಗಡೆ ಸೌಂಡ್ ಕೇಳೋವಷ್ಟು ಸೈಲೆಂಟ್ ಆಗಿರುತ್ತೆ. ಯಾರು ಬರ್ತಾ ಇಲ್ಲ ಆಚೆ. ಏನಕ್ಕೆ ಅಂದರೆ ಭಯ ಎಲ್ಲರಿಗೂ ಇರುತ್ತೆ. ಅದು ಯಾಕೆಂದರೆ ಅದು ಕ್ರೂಯಲ್ ಅನಿಮಲ್ಲು ಚಿರತೆ. ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಸುಮಾರು ಜನ ಹೇಳ್ತಾರೆ, ಇಲ್ಲ ಸರ್ ಅದು ಯಾವುದೋ ಮನುಷ್ಯರು ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲೂ ಮಾಡಿಲ್ಲ, ಹಂಗಾಗಿ ಯಾವುದೇ ರೀತಿ ಅಪಾಯ ಆಗಿಲ್ಲ ಅಂತ. ಅಪಾಯ ಆಗಿಲ್ಲ ಅಂತವ್ರು ಹೇಳ್ತಾವ್ರೆ. ಅಪಾಯ ಆದಾಗ ಏನು ರೆಸ್ಪಾನ್ಸ್ ತಗೊತಾರೆ? ಒಂದು ಜೀವಕ್ಕೆ ಅವ್ರ ಬೆಲೆ ಕಟ್ಟಕ್ಕಾಗುತ್ತಾ? ಅತ್ತ ಬ್ಯಾಡರಹಳ್ಳಿ ಬಳಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಸರ್ಕಸ್ ಮಾಡ್ತಿದ್ರೆ ನಿನ್ನೆ ಸಂಜೆ 7 ಗಂಟೆ ವೇಳೆಗೆ ಬನಶಂಕರಿಯ 6ನೇ ಹಂತದಲ್ಲೂ ಚಿರತೆ ದರ್ಶನ ನೀಡಿದೆ. ಜನನಿಬಿಡ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡು ಜನರಲ್ಲಿ ಭೀತಿ ಮೂಡಿಸಿದೆ. ಅರಣ್ಯಾಧಿಕಾರಿಗಳು ಚಿರತೆಗಳ ಬಗ್ಗೆ ಇನ್ನಾದರೂ ಎಚ್ಚೆತ್ತುಕೊಳ್ತಾರಾ ನೋಡಬೇಕು. ಕಿರಣ್ ಸೂರ್ಯ, TV9, ಬೆಂಗಳೂರು.